ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಜೊತೆಗೆ 12 ರಾಶಿಗಳಲ್ಲೂ ಸಹ ಏನಾದರೂ ಸಮಸ್ಯೆ ಇದ್ರೆ, ತೊಡಕುಗಳು ಇದ್ರೆ ಅದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಅದರ ಬಗ್ಗೆ ಸಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲಿಗೆ 4 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾ ಯಶಿರತೋ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ಹೇಗಿರ್ತದೆ ನಮ್ಮ ದಾರಿ, ವಾರದ ದಾರಿ ಏನು ಅಂತ ಸೂಚಿಸ್ತಕ್ಕಂಥ ಒಂದು ದಿಕ್ಸೂಚಿ ಈ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಗ್ರಹಗಳ ಸಂಚಾರ, ಪ್ರಧಾನವಾಗಿ ಈ ದಿವಸ ಶುಕ್ರನ ಸಂಚಾರ ಇದೆ. ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ, ಅಂದರೆ ತನ್ನದೇ ಮನೆಯಾಗಿರ್ತಕ್ಕಂಥ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೊತೆಗೆ ಚಂದ್ರ ಇತ್ಯಾದಿ ಗ್ರಹಗಳ ಸಂಚಾರ, ಅವುಗಳ ಪ್ರಭಾವ ಇವುಗಳನ್ನು ಗಮನಿಸುವಂತಹ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ವಾರ ಏನು ಫಲ ಅನ್ನೋದನ್ನು ನೋಡ್ತಕ್ಕಂಥದ್ದು. ಶುಕ್ರ ಮೌಢ್ಯನಾಗ್ತಾ ಇದ್ದಾನೆ, ಪ್ರವೇಶವಾಗ್ತಾ ಇದ್ದಾನೆ. ಆದರೆ ಆತನಿಗೆ ರವಿ ಅಲ್ಲಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಪ್ರವೇಶವಾದ ಕೂಡಲೇ ಆತನಿಗೆ ಮೌಢ್ಯತೆ ಇದೆ. 1 ತಿಂಗಳು ಬೇಕು. ಜುಲೈ ಅಂತ್ಯದವರೆಗೆ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರ ಇದ್ದರೂ ಫಲಗಳು ಇಲ್ಲ. ನೋಡೋಣ ಅಂತೂ ಈ ವಾರದಲ್ಲಿ ಏನೇನು ಫಲ ಇದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರ ಫಲ ಹೇಗಿದೆ ನೋಡೋಣ. ವಾರದ ಆದಿಯಲ್ಲಿ ನೋಡಿ, ಸಣ್ಣ ಪುಟ್ಟ ಧನಲಾಭ. ಏನಪ್ಪ ಅಂತಂದರೆ, ಚಂದ್ರ ನಿಮ್ಮ ಈ ಒಂದು ಗ್ರಹಸ್ಥಿತಿಯನ್ನು ನಿಮ್ಮ ರಾಶಿಯಿಂದ ಗಮನಿಸಿಕೊಂಡಾಗ ಚಂದ್ರ ಷಷ್ಠದಲ್ಲಿದ್ದಾನೆ, ಸುಖಾಧಿಪತಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಹೆಚ್ಚು. ಈ ಯಾವುದಾದ್ರೂ ಸಾಲಬಾಧೆ ಇತ್ಯಾದಿಗಳು ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಸಣ್ಣ ಪುಟ್ಟ ಧನಲಾಭ ಯಾಕಪ್ಪ ಅಂತಂದರೆ, ಶುಕ್ರ ಪ್ರವೇಶ ಆದ ಕೂಡಲೇ ಮೌಢ್ಯನಂ ಅಲ್ಲಿ ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ. ಸೂರ್ಯನ ಕಿರಣಗಳಿಗೆ ತುತ್ತಾದರೆ ಕಷ್ಟ ಅಂತ. ಆದರೆ ಶನೈಶ್ಚರ ಇತ್ಯಾದಿ ಬೇರೆ ಬೇರೆ ಗ್ರಹಗಳನ್ನು ನೋಡಿದಾಗ ಸ್ವಲ್ಪ ಪರವಾಗಿಲ್ಲ. ಆದರೆ ಸ್ತ್ರೀಯರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯದಲ್ಲಿ ಗಮನಿಸ್ಕೊಳ್ಳೋದಾದರೆ ನೋಡಿ, ಸಂಗಾತಿ ಅಲ್ಲಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಂಗಾತಿಯ ಸಹಕಾರ, ಮಾಂದಿಯ ಸಂಚಾರ ಅಲ್ಲಿ ಚತುರ್ಥದಲ್ಲಿ ಆಗುತ್ತೆ ವಾರ ಮಧ್ಯದಲ್ಲಿ. ಈ ಕಾರಣದಿಂದಾಗಿ ಪ್ರಯಾಣದಲ್ಲಿ ತೊಡಕು, ಬಂಧು ಮಿತ್ರರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೀರಿನ ವಿಚಾರದಲ್ಲಿ ನೀರಿನಿಂದ ಕಂಟಕ ಇತ್ಯಾದಿಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಳ್ತಕ್ಕಂಥದ್ದನ್ನು ಎಚ್ಚರವಾಗಿ ನೋಡ್ಕೊಳ್ಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಸಂಶಯ ಇಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಕಾಣ್ತಕ್ಕಂಥದ್ದು. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ತೊಂದರೆ, ಕೊನೆಗೆ ವಾರದ ಅಂತ್ಯ ಭಾಗಕ್ಕೆ ಹೋಗ್ತಾ ಸ್ವಲ್ಪ ಕಿರಿಕಿರಿ, ಕುಟುಂಬದಲ್ಲೇ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಯನ್ನು ಹೆಚ್ಚು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಬೇಕು ವೀಕೆಂಡಲ್ಲಿ. ಇದಕ್ಕೇನಪ್ಪ ಪರಿಹಾರ ಏನಪ್ಪ? ಇಲ್ಲಿ ಪ್ರಧಾನವಾಗಿ ನೋಡಿ, ಚಂದ್ರ ಹಾಗೂ ಮಾಂದಿಯರ ಸಂಚಾರದಿಂದ ಗಮನಿಸ್ಕೊಂಡಾಗ ಮತ್ತು ಶುಕ್ರನ ಮೌಢ್ಯತೆ ಗಮನಿಸ್ಕೊಂಡಾಗ, ಯಾಕಂದರೆ ಧನಾಧಿಪತಿ, ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅವರೇ ಹಾಗೂ ಕಡಲೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಪ್ರವೇಶ ಆಗ್ತಾನೆ ಶುಕ್ರ, ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಮಾನಸಿಕವಾಗಿ ಅಷ್ಟೇನೂ ಅನುಕೂಲಕರ ಇಲ್ಲ. ವೃತ್ತಿಯಲ್ಲಿ ಮಾತ್ರ ಅನುಕೂಲ ಇದೆ. ಆರೋಗ್ಯದಲ್ಲಿ ಸಣ್ಣ ಚೇತರಿಕೆ ಆಗುತ್ತೆ, ಅದು ಮಂಗಳವಾರದಿಂದ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಆದರೆ ಸಹೋದರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ತದೆ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಏನೋ ನಿರೀಕ್ಷೆ ಮಾಡ್ತೀರಾ, ಏನೋ ಕೆಲಸ ಹೇಳಿರ್ತೀರ, ಆಗೋದಿಲ್ಲ. ಹಾಳು ಮಾಡಿದ್ದು ಹಾಳು ಅಂತಾರಲ್ಲ, ಗಾದೆ ಹಾಗಾಗುತ್ತೆ. ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಆಮೇಲೆ ಸ್ವಲ್ಪ ಗಂಟಲು ಮತ್ತು ಕಿವಿ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ವಾರ ಮಧ್ಯದಲ್ಲಿ ಆರೋಗ್ಯದ ವಿಚಾರದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ನೀವು ಯಾರನ್ನು ಇಷ್ಟಪಡ್ತಾ ಇದ್ದರೆ ಅಥವಾ ನಿಮ್ಮ ಸಂಗಾತಿ ದಾಂಪತ್ಯ ಜೀವನ ಇದು ತುಂಬ ಚೆನ್ನಾಗಿ, ಅಂದರೆ ಸಹಕಾರ ಇರ್ತದೆ, ಪರಸ್ಪರ ತೊಡಕು ಇರೋದಿಲ್ಲ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕಿದೆ, ಸ್ವಲ್ಪ ಹುಷಾರು. ಮಾತಾಡುವಾಗ ಕುಟುಂಬದವ್ರ ಜೊತೆಗೆ ಯಾವುದಾದ್ರು ಒಂದು ಪಾರ್ಟಿಗಳಲ್ಲಿ ಅಥವಾ ಇನ್ನೇನೋ ಒಂದು ಗೆಟ್ ಟುಗೆದರ್ ಪಾರ್ಟಿಗಳಿರ್ತಾವಲ್ಲ, ಅಂಥ ಕಡೆ ಸೇರಿದಾಗ ಹುಷಾರು. ಯಾಕೆಂದರೆ ಅಲ್ಲಿ ವಾಕ್ ಸ್ಥಾನದಲ್ಲಿ ಮಾಂದಿ ಇದ್ದರೆ
ಸ್ವಲ್ಪ ಬೇಡದ ಮಾತುಗಳು, ಕುಟುಕೋ ಮಾತು ಅಂತೀವಲ್ಲ, ಆ ಥರದ್ದು ಮಾತಾಡಿಸಿ ಆಮೇಲೆ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ? ಮುಖ್ಯವಾಗಿ ಶುಕ್ರ ಮೌಢ್ಯನಾಗಿದ್ದಾನೆ, ಗುರು ಮೌಢ್ಯರಾಗಿದ್ದಾರೆ. ಈ ಕಾರಣದಿಂದಾಗಿ ನೀವು ಕೂಡ ಶುಕ್ರನ ಧಾನ್ಯ ಅವರೇ, ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿ ನಿಮಗೆ ಬಲ ಬರುತ್ತೆ. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಿಂದ ತೊಡಕು, ಪ್ರಯಾಣದಲ್ಲಿ ತೊಂದರೆ. ಯಾಕಪ್ಪ ಅಂದರೆ ಚಂದ್ರ ಹಾಗೂ ಮಾಂದಿ ಚತುರ್ಥದಲ್ಲಿದ್ದಾರೆ. ಇದು ಪ್ರಧಾನವಾದ ಅಂಶ. ಚಂದ್ರ ಮಾಂದಿ ಸೇರಿದಾಗ ಒಂಥರ ಸಂಕಟದ ವಾತಾವರಣ, ಶೋಕದ ವಾತಾವರಣ, ಮನಸ್ಸಿಗೆ ಬೇಸರ ಆಗುತ್ತೆ. ಸುಖ ಸ್ಥಾನದಲ್ಲಿದ್ದಾಗ ಸುಖ ಕತ್ತರಿಯಾಗುತ್ತೆ, ಸುಖಕ್ಕೆ ತೊಂದರೆ ಬರುತ್ತೆ. ಹೀಗಾಗಿ ಸ್ವಲ್ಪ ಹೃದಯ ಸಂಬಂಧಿ ತೊಂದರೆಗಳು, ಶ್ವಾಸಕೋಶ ಸಂಬಂಧಿ ತೊಂದರೆಗಳು ಅಥವಾ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾರೆ. ಸ್ವಲ್ಪ ಹುಷಾರು ಈ ದಿವಸ, ನಾಳೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಸಮಾಧಾನ ಸಿಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಹಣ, ಆಹಾರ ಇವೆರಡು ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಯಾಕಂದರೆ ವಾಕ್ಸ್ಥಾನದಲ್ಲೇ ಇದ್ದಾನೆ ಮಾಂದಿ. ಈ ಕಾರಣದಿಂದಾಗಿ ಸ್ವಲ್ಪ ಮಾತಾಡಿ ವ್ಯಕ್ತಿತ್ವ ಹಾಳಾಗೋ ಸಾಧ್ಯತೆ, ಸ್ವಲ್ಪ ಹುಷಾರು. ಇನ್ನು ವಾರ ಅಂತ್ಯ ಭಾಗದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ನೀವು ತೊಡಕು ಮಾಡ್ಕೊಳ್ತೀರಾ, ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ತೊಡಕುಗಳು, ಶತ್ರುಗಳ ಬಾಧೆ ಜಾಸ್ತಿ ಆಗಬಹುದು, ಆರೋಗ್ಯ ವ್ಯತ್ಯಾಸ, ಇಂಥದ್ದೆಲ್ಲ ಫಲ ಇದೆ. ಸ್ವಲ್ಪ ಹುಷಾರು. ಯಾಕೆಂದರೆ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿಯಾಗಿದೆ ಈ ವಾರ. ಶುಕ್ರನ ಸಂಚಾರವಾದರೂ ನಿಮಗೆ ಫಲವಿಲ್ಲ, ಆ ಥರ ಆಗಿದೆ. ಬುಧ ಕೂಡ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ? ನೋಡಿ, ಗ್ರಹಗಳ ಬಲ ಇಲ್ಲ ಅಂದಾಗ ಆಯಾ ಗ್ರಹಗಳ ಆರಾಧನೆ ಅಥವಾ ಆ ಗ್ರಹಗಳು ಹೇಳಿರ್ತಕ್ಕಂಥ ದೇವತಾ ಉಪಾಸನೆ ನೋಡಿ. ಇಲ್ಲಿ ಪ್ರಧಾನವಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ ನೋಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ತೊಡಕಿನ ದಿನ, ಭಯದ ವಾತಾವರಣ. ಅದು ಮಾಂದಿ ಕಾರಣದಿಂದಾಗಿ. ತೃತೀಯದಲ್ಲಿ ಮಾಂದಿ ಇದ್ದರೆ ಭಯದ ವಾತಾವರಣ, ಆಗಂತುಕವಾಗಿ ಸಮಸ್ಯೆ ಬಂದುಬಿಡುತ್ತೆ. ನಿರೀಕ್ಷೆ ಮಾಡದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸೋದು ಕಷ್ಟ ಆಗುತ್ತೆ, ಭಯವಾಗುತ್ತೆ. ಅಂಥ ಲಕ್ಷಣ ಸೂಚಿಸ್ತಾ ಇದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ಪರವಾಗಿಲ್ಲ, ಅನುಕೂಲ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು. ವಾರದ ಆದಿಯಲ್ಲಿ ಮಂಗಳವಾರ ಶುರುವಾಗುತ್ತೆ ನಿಮಗೆ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಕಿರಿಕಿರಿ ಅಂತ. ಇನ್ನು ವಾರ ಮಧ್ಯಭಾಗದಲ್ಲಿ ನೋಡಿಕೊಂಡ್ರೆ ಹೆಚ್ಚಿನ ಆಲೋಚನೆಯಿಂದಾಗಿ ತೊಡಕಾಗುತ್ತೆ ಆರೋಗ್ಯದಲ್ಲಿ. ಸ್ವಲ್ಪ ಸಮಾಧಾನ ಹೇಳ್ತಾರೆ ಬಂಧು ಮಿತ್ರರು. ಕಾರಣ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ, ಅವನು ಸುಖ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಿಮಗೆ ಸ್ವಲ್ಪ ಬಂಧುಗಳ ಸಹಕಾರ, ಮಿತ್ರರ ಒಂದು ಒಳ್ಳೆಯ ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಹಣ್ಣು ಹೂವು ವ್ಯಾಪಾರಿಗಳಿಗೆ, ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ, ನೀರಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ವಾರದ ಮಧ್ಯಭಾಗ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಲಾಭ ಕಾಣ್ತಕ್ಕಂಥದ್ದು, ಮಕ್ಕಳಿಂದ ಸಹಾಯ ಸಿಗ್ತಕ್ಕಂಥದ್ದು. ಸ್ತ್ರೀಯರಿಗೆ ತುಂಬ ಚಾಣಾಕ್ಷ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ, ಆ ಫಲ ಹೇಗೆ ತಗೊಳ್ಳೋದು ಅಂತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ಇತ್ಯಾದಿಯೆಲ್ಲ ತುಂಬ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಾಳೆ ಸ್ವಲ್ಪ ತೊಡಕು ಬಿಟ್ಟರೆ ಹೋಗ್ತಾ 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 ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪರಿಹಾರ ಏನಪ್ಪ ಅಂತಂದರೆ ಏನಂಥ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಒಂದು ದುರ್ಗಾ ದರ್ಶನ ಅಥವಾ ದುರ್ಗಾ ಸನ್ನಿಧಾನ ಅಭಿಷೇಕ ಮಾಡಿಸಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇವು 4 ರಾಶಿಗಳ ಫಲಾಫಲ. ಇನ್ನು ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.